ಸಂಘ ಪರಿವಾರದವರು ಭಾರಿ ನನಗೆ ಅಭಿಮಾನ ಇದೆ. ಅವರು ಭಾಳ ಜನ ನನಗೆ ಸ್ನೇಹಿತರಿದ್ದಾರೆ. ಮಂತ್ರಿ ಆಗ್ಬೇಕಂತ ಹೇಳಿ ಭಾಳ ಜನ ನನಗೆ ಫೋನ್ ಮಾಡಿದ್ದು ಬಿಟ್ಟರೆ ಅವ್ರನ್ನ ಹೋಗಿ ಪಕ್ಷಕ್ಕೆ ಬರ್ತೀನಿ ಅಂತ ಎಲ್ಲೂ ನಾನು ಹೇಳಿದ್ದಿಲ್ಲ, ದಾಖಲೆ ಇಲ್ಲ. ಅವರೇ ಪಾಪ ಹಿಂದೆ ಸಿದ್ದರಾಮಯ್ಯರ ಹತ್ರ ಭೇಟಿ ಮಾಡಿ ಹೋಗಿ ನಮ್ಮ ಪಕ್ಷ ಸೇರಕ್ಕೆ ಬಂದಿದ್ದು ವಾಪಸ್ ಬಂದವರು. ಪಾಪ ಅದೇ ಕನಸು ಕಾಣ್ತಾ ಇರಬೇಕೇನೋ, ಮತ್ತೇನಾದ್ರು ಕಾಂಗ್ರೆಸ್ ಹೋಗ್ಬೇಕಂತ ಅವ್ರು ಕನಸು ಕಾಣ್ತಾರೇನೋ. ನನಗಂತ ಅವಶ್ಯಕತೆನೇ ಇಲ್ಲಲ್ಲ. ಯಾಕೆ ಸರ್ಕಾರ ನಂದಿದೆ, ನಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ, ಮಂತ್ರಿ ಆಗದೆ ಇರ್ಬೋದು. ಸರ್ಕಾರ ನಮ್ಮದಿದೆ. ಬಿ ಜೆ ಪಿಯಲ್ಲಿ 3 ಬಾಗಿಲಾಗಿದೆ, ಅವ್ರದ್ದೇ ಅವ್ರ ಕಥೆನೇ ಬಗೆಹರಿದೋಗಿದೆ. ಮುಂದೆ ನಮ್ಮ ಮುಖ್ಯಮಂತ್ರಿಗಳು ಸಮರ್ಥವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಾನು ಹೋಗಿ ಬಿ ಜೆ ಪಿ ಕದ ತಟ್ಟಕ್ಕೆ ನನಗೆ ತಲೆ ಕೆಟ್ಟಿದೆ. ಅವನು ಯಾರೋ ಹೇಳ್ದ ಹುಚ್ಚ ಇರ್ಬೋದು. ನೋಡಿ, ರಾಷ್ಟ್ರೀಯ ಪಕ್ಷ ಇದು. ಸಾಮಾನ್ಯವಾಗಿ ನಾವೆಲ್ಲ ಕೇಳಿದ್ವಿ, ಬಹುಶಃ ನನಗೂ ಆಗುತ್ತಂತ ನಾವು ನಿರೀಕ್ಷೆಯಲ್ಲೇ ಇದ್ದೀವಿ. ಒಂದು ಕ್ಷೇತ್ರಕ್ಕಾಗಿ, ಜಿಲ್ಲೆಗಾಗಿ ಹೋರಾಟ ಮಾಡಿದ್ವಿ. ಬಿಟ್ಟರೆ ಅದು ಆಗಿಲ್ಲ ಅಂತೇಳಿ ನೋವಿಲ್ಲ ಅಂತಲ್ಲ, ಭಾಳ ನೋವಿದೆ, ಬೇಸರ ಇದೆ. ಹಾಗಾಗಿ ಸ್ವಲ್ಪ ದಿನ ಬರಲಿಲ್ಲ. ಇವಾಗ ಬಂದಿದ್ದೀನಿ. ನೀನು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಬೇಕಾಗಿದೆ. ಅದರಿಂದ ಆ ಬೇಸರವನ್ನು ಹೊರಗಾಕಿದ್ದು ಬಿಟ್ಟರೆ ನಮ್ಮ ಸರ್ಕಾರದ ಇದರಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗಬಾರ್ದು. ಮತ್ತು ಮುಂದಿನ 28ಕ್ಕೂ ಸಹ ಸರ್ಕಾರ ಬರಬೇಕು ಉದ್ದೇಶದಿಂದ ನಾ ಯಾವುದೂ ಗೊಂದಲವನ್ನು ಮಾಡಬಾರ್ದು ಅಂತೇಳಿ ಅಕ್ಕನ್ನು ಅವ್ರು ಕೇಳಿದ್ದಾರೆ. ನನ್ನ ಅಕ್ಕ ನಾನು ಕೇಳಿದ್ದೇನೆ, ಅವ್ರು ಕೊಟ್ಟಿದ್ದಾರೆ. ನಂಗೆ ಸಂತೋಷ. ಹೀಗಾಗಿ ಸಾಹೇಬರು, ನಾನು ಮುಖ್ಯಮಂತ್ರಿ ಇದ್ದೀನಿ, ನಿನಗೆ ಯಾಕೆ ಅಂತ ಹೇಳಿದ್ರು. ಒಂದೇ ಒಂದು ಮಾತು ಹೇಳಿದ್ದಾರೆ, ನಾನು ಇದೀನಲ್ಲ ಮುಖ್ಯಮಂತ್ರಿಯಾಗಿ, ಯಾಕೆ ತಲೆಗೆಟ್ಟಿದೆ? ನನಗೂ ಬೇಜಾರಾಗಿದೆ, ತಲೆಗೆಟ್ಟಿಲ್ಲ ಅಂತ ಹೇಳಿ ಬೇಜಾರಾಗಿದೆ. ಭಾಳ ಜನ ಅಭಿಮಾನಿಗಳು ಬೇಜಾರಾಗಿದೆ, ತಾಲೂಕಿನ ಜನರಿಗೆ ಬೇಜಾರಾಗಿದೆ, ಜಿಲ್ಲೆಯ ಜನರಿಗೆ ಬೇಜಾರಾಗಿದೆ. ಹಂಗಂತ ಹೇಳಿ ನಾವು ಸುಮ್ಮನೆ ಕೂಡಕ್ಕಾಗತ್ತಾ? ನನ್ನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ. ನನ್ನ ಮುಖ್ಯಮಂತ್ರಿಗಳಿದ್ದಾರೆ, ನನಗೆ ಬೇಕಾದಂಥ ಸಚಿವರಿದ್ದಾರೆ. ಅವರ ಮೂಲಕ ಏನು ಅಭಿವೃದ್ಧಿ ತಾಲೂಕಿಗೆ ತರಬೇಕು ಸಂಪೂರ್ಣವಾಗಿ ತರ್ತೀನಿ. ಒಂದು. ಎರಡನೇದು, ಬಾವಿ ವಿಚಾರವಾಗಿ ಭಾಳ ಮಾತಾಡಿದ್ದಾರೆ. ಸಹ ಮಂತ್ರಿ ಆಗಲಿ ಅಂತ ಭಾಳ ಹಾಸ್ಯ ಮಾಡಿದ್ದಾರೆ ಯಾರೋ ಮಾಜಿ. ನೋಡಿ, ಒಂದು ಯೋಚನೆ ಮಾಡಬೇಕು. ಬಾವಿ ಮುಚ್ಚಿರುವಂಥದ್ದು ನನ್ನ ಜಾಗ ಅಲ್ಲ, ಅದು ಹಿಂದೆ ಸರ್ಕಾರ ಜಾಗ, ಅದು ಹಾರಾಜಲ್ಲೇ ತೆಗೆದುಕೊಂಡಿದ್ದಾರೆ. ಆ ಹಾರಾಜಿನ ಜಾಗ ತೆಗೆದುಕೊಂಡ ಮೇಲೆ ಅವ್ರು ಸೊತ್ತದು. ಅದು ಯಾರು ಬೇಕಾದ್ರೂ ಅವ್ರು ಮುಚ್ಕೋತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರೋದು. ಅಲ್ಲಿ ಹಂದಿಗಳು, ಕೋಳಿಗಳು ಬೀಳ್ತಾ ಇದ್ದರಿಂದ ಅದು ಮುಚ್ಚೋದಾದ್ರೂ ಒಳ್ಳೆಯದಂತ ನಾನು ಹೇಳಿದೆ. ಆದರೂ ನೋಡಿ, ಅದು ಮುಚ್ಚಿದ್ರೊಳಗೆ ಆ ಭಾಗದ ಜನರಿಗೆ ಬಾವಿ ಕಟ್ಟಿಸ್ಕೊಟ್ಟಿಲ್ಲ ಅಂತ ಹೇಳಿದೆ, ಸುಳ್ಳು ಹೇಳಿದ್ದಾರೆ. ಬೇಳೂರು ಬಾವಿ ಮುಚ್ಚಿದ್ರು, ಬಾವಿ ತೆಗೆಯೋ ಯೋಗ್ಯತೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಯ ಜನರಿಗೆ ಹೊಸ ಬಾವಿ ತೆಗೆಸ್ಕೊಟ್ಟಿದ್ದೀನಿ. ಪಕ್ಕದಲ್ಲೇ ಒಂದು ಹೊಸ ಬಾವಿಯನ್ನು, ಸುಂದರವಾದಂಥ ಒಂದು ಬಾವಿನೂ ತೆಗೆಸ್ಕೊಟ್ಟಿದ್ದೀನಿ. ಅರೆ, ಅವರು ಮುಚ್ಚಬೇಕಾದ್ರೆ ನಾನು ಬೇಡ ಅನ್ನೋಕ್ಕೆ ನನಗೇನು ಇದಿದೆ? ಅದೇನು ನನ್ನ ಜಾಗ ಅಲ್ಲ, ಬೇರೆಯವ್ರ ಜಾಗನೂ ಇಲ್ಲ. ಶಶಿಕಾಂತ್ ಇಲ್ಲೇ ಇದ್ದಾನೆ. ಅವ್ರು ಯಾರೋ ಪಾಪ ಖರೀದಿ ಮಾಡಿ ಹಾರಾಜ ತಗೊಳ್ಳೋಂಥ ಜಾಗ. ಹಾಗಾಗಿ ಅವರು ಲೆಟ್ರ್ ಕೊಟ್ಟರು, ನಾವು ಮುಚ್ಚಿದ್ದೀವಿ. ಅದರಲ್ಲಿ ಏನೂ ಇಲ್ಲಲ್ಲ. ಅದರಿಂದ ಬಾವಿ ಮುಚ್ಚಿದ ತಕ್ಷಣ ಮುಚ್ಚಿದ್ರೆ ಮಂತ್ರಿ ಆಗ್ತಂತ ಎಲ್ಲೂ ಕನಸೇನು ಕಂಡಿಲ್ಲ. ಹಂದಿಗಳ ಕಾಟ ಅವೆಲ್ಲ ಬೀಳ್ತಾವನ್ನೋ ಉದ್ದೇಶದ ಮುಚ್ಚಿದ್ ಬಿಟ್ರೆ ಅದರಿಂದ ನಮ್ದೇನು ತೊಂದರೆ ಇರಲಿಲ್ಲ. ಆದರೆ ಅವರು ಮುಚ್ಚಬೇಕು, ನಾವೇನೋ ಬಿಲ್ಡಿಂಗ್ ಕಟ್ತೀವಿ ಅಂತ ಹೇಳಿದ್ದಾರೆ, ಅದು ಮುಚ್ಚಿದ್ದಾರೆ. ಅಷ್ಟು ಬಿಟ್ಟರೆ ಪಕ್ಕದಲ್ಲಿ ಒಳ್ಳೆ ಬಾವಿ ತಪ್ಪಿಸ್ಕೊಟ್ಟಿದ್ದೀನಿ. ರಾಜಕೀಯ ಮಾಡಿದ್ದಾರೆ ಅಷ್ಟೇ. ಕೆಲವು BJP ಅಲ್ಲಿ ಒಂದಿಷ್ಟು ಬಾವಿ ನೀರು ಸೇದಂಗೆ ಮಾಡಿ, ಒಂದಿಷ್ಟು ನಾಟಕ ಮಾಡಿ, ಸ್ವಲ್ಪ ಪಕ್ಷದ ಇದನ್ನು ತಗೊಂಡಿದ್ದಾರೆ. ಅದು ಸ್ವಲ್ಪ ಕೆಲವರು ಬೇರೆಯವರು ಸೇರ್ಕೊಂಡಿದ್ದಾರೆ. ಬಿಟ್ಟರೆ ಈ ಬಾವಿಗೂ ನನಗೂ ಸಂಬಂಧನೇ ಇಲ್ಲ. ಯಾರ್ದೋ ಬಾವಿ, ಅವ್ರ ಜಾಗ, ಅವ್ರು ಮುಚ್ಚಿಕೊಂಡಿದ್ದಾರೆ, ನನಗೆ ಸಂಬಂಧ ಇಲ್ಲ. ಆದರೂ ನಾನೊಂದು ಬಾವಿ ತೆಗೆಸ್ಕೊಟ್ಟಿದ್ದೀನಿ. ಒಂದು ಒಳ್ಳೆ ಬಾವಿಯನ್ನು ಪಕ್ಕದಲ್ಲಿ ತೆಗೆಸ್ಕೊಟ್ಟಿದ್ದೀನಿ. ಸಚಿವರು ನೋಡಿರ್ಬೇಕು, ಯಾರು ಗೊತ್ತಿಲ್ಲ, ಎಲ್ಲರೂ ನೋಡಿದ್ದೀನಿ, ನೋಡ್ಕೋಬೇಕು.